ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 2 ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಗಣಿತ ವಿಷಯದಲ್ಲಿ ಬರುವಂತಹ ಸಂಭವನೀಯತೆ ಪಾಠವನ್ನ ಹೇಳ್ತಾ ಇದ್ದೀನಿ. ಸರಿನಾ? ಫಸ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಸಂಭವನೀಯತೆ ಅಂದ್ರೆ ಏನಪ್ಪಾ ನೋಡ್ರಿ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಬಂದು ಇವತ್ತು ನಿಮ್ಮ ಹತ್ರ ಬೆಳಗ್ಗೆ ಬಂದು ಮಳೆ ಆಗುತ್ತೋ ಇಲ್ವೋ ಅಂತ ಕೇಳಿದ್ರು ಅಂತ ಇಟ್ಕೊಳ್ರಿ. ಆವಾಗ ಕೆಲವೊಬ್ರು ಏನ್ ಹೇಳ್ತಾರೆ, ಮಳೆ ಆಗತ್ತೆ ಇವತ್ತು ಅಂತ ಹೇಳಿ ಹೇಳ್ತಾರೆ ಅಂದಾಜಿನ ಮೇಲೆ. ಮತ್ತೊಬ್ರು ಏನ್ ಹೇಳ್ತಾರೆ, ಇವತ್ತೇನಾಗಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ತರ ಕೆಲವೊಬ್ರು ಆಗತ್ತೆ ಕೆಲವೊಬ್ರು ಆಗಲ್ಲ ಅಂತ ಹೇಳಿ ಅಂದಾಜಿನ ಮೇಲೆ ಹೇಳ್ತಾರಲ್ಲ, ಆ ಅಂದಾಜಿನ ಮೇಲೆ ಹೇಳುವಂತದನ್ನ ನಾವೇನಂತ ಕರಿತೀವಿ, ಸಂಭವನೀಯತೆ ಅಂತ ಹೇಳಿ ಕರಿತೀವಿ. ಸರಿನಾ? ಅದೇ ರೀತಿ ನೀವು SSLC ಎಕ್ಸಾಮ್ ನ ಬರ್ದಿದ್ದೀರಿ, ಮೊದಲನೇ ಎಕ್ಸಾಮ್ ನ ಬರ್ದ ಆದ್ಮೇಲೆ ಕೆಲವೊಬ್ರು ಬಂದು ಪಾಸ್ ಆಗ್ತೀಯನಪ್ಪ, ಎಷ್ಟು ಪರ್ಸೆಂಟೇಜ್ ಮಾಡ್ತೀಯಾ, ನೀವು ಅಂದಾಜಲ್ಲಿ ಏನ್ ಹೇಳ್ತೀರಿ, ಇಷ್ಟು ಮಾಡ್ಬೋದು, ಪಾಸ್ ಆಗಬಹುದು, ಇಲ್ಲ ಆಗದೇನೋ ಇರಬಹುದು ಅಂತೇಳಿ ಹೇಳಿರ್ತೀರಾ. ಈ ತರ ಅಂದಾಜಿನ ಮೂಲಕ ಹೇಳ್ತಾ ಹೋಗುವಂತ ಘಟನೆಗಳನ್ನ ಏನಂತ ಕರಿತೀವಿ, ನಾವು ಸಂಭವನೀಯತೆ ಅಂತ ಹೇಳಿ ಕರಿತೀವಿ. ಸರಿನಾ? ಈ ಸಂಭವನೀಯತೆಗೆ ಸೂತ್ರ ಇದೆ. ಎಲ್ಲಾ ಲೆಕ್ಕಗಳಿಗೂ ಈ ಸೂತ್ರವನ್ನೇ ಬರೆದು ಮುಂದುವರಿಬೇಕು ನೀವು. ಓಕೆನಾ? ಸೂತ್ರ ಏನಪ್ಪಾ, P of E. P ಅಂದ್ರೆ ಪ್ರೊಬಾಬಿಲಿಟಿ, E ಅಂದ್ರೆ ಈವೆಂಟ್ ಅಂದ್ರೆ ಘಟನೆ, ಯಾವ್ದಾದ್ರು ಒಂದು ಘಟನೆ ನಡೆಯುತ್ತಲ್ಲ ಅದು. ಫಾರ್ ಎಕ್ಸಾಂಪಲ್, ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗುವಂತದ್ದು ಇಲ್ಲ ಮಳೆ ಬರುವಂತದ್ದು ಅದೆಲ್ಲ ಘಟನೆಗಳು, ಹೌದಾ? ಅದಕ್ಕೆ ಈವೆಂಟ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ P ಅಂದ್ರೆ ಪ್ರೊಬಾಬಿಲಿಟಿ ಅಂದ್ರೆ ಸಂಭವನೀಯತೆ. P of E ಈಕ್ವಲ್ ಟು ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ. ಯಾವ್ದಾದ್ರು ಒಂದು ಘಟನೆ, ಫಾರ್ ಎಕ್ಸಾಂಪಲ್ ನಾನೇನ್ ಹಾಕಿದೆ, ಒಂದು ಸಲ ದಾಳವನ್ನ ಹಾಕಿದೆ, ಅದ್ರಲ್ಲಿ 3 ಅಂತ ಬಿತ್ತು. ಸರಿನಾ? ಹಾಗಾದ್ರೆ ಎಷ್ಟು ಬಿತ್ತು? 3 ಅಂತ ಬಿತ್ತಲ್ವಾ, ಅದು ಯತ್ನಗಳ ಸಂಖ್ಯೆ ಅಂತೇಳಿ. ಟೋಟಲ್ ಒಟ್ಟು ಯತ್ನಗಳ ಸಂಖ್ಯೆ ಎಷ್ಟು? ಅದ್ರಲ್ಲಿ ಆ ಲೂಡೋವನ್ನ ಹಾಕಿದಾಗ ಎಷ್ಟು ಬೀಳಬಹುದಾಗಿತ್ತು? 6 ಸಂಖ್ಯೆನೂ ಬೀಳಬಹುದಾಗಿತ್ತು, ಹೌದಾ? ಅದ್ರಲ್ಲಿ ಎಷ್ಟು ಬಿತ್ತು? ನಮ್ಗೆ 3 ಬಿತ್ತಲ್ವಾ? ಅದೇ ರೀತಿ ಒಟ್ಟು ಯತ್ನಗಳು ಅಂದ್ರೆ ಒಂದು ಘಟನೆ ನಡೆದ್ರೆ ಅದ್ರಲ್ಲಿ ಎಷ್ಟು ಯತ್ನಗಳ, ಫಾರ್ ಎಕ್ಸಾಂಪಲ್ ನೀವು ಮಳೆ ಬರುತ್ತೆ ಮಳೆ ಬರಲ್ಲ, ಅದ್ರಲ್ಲಿ 2 ಯತ್ನಗಳಾಗ್ಬಹುದಲ್ವಾ? ಒಟ್ಟು ಯತ್ನಗಳು 2 ಅಲ್ವಾ? ಅದ್ರಲ್ಲಿ ಒಬ್ರು ಹೇಳ್ತಾ ಇದಾರೆ ಮಳೆ ಬರುತ್ತೆ ಅಂತಂದ್ರೆ ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ 1 ಆಯ್ತು. ಒಟ್ಟು ಯತ್ನಗಳು ಎಷ್ಟು ಆಗ್ಬಹುದು ಅದ್ರಲ್ಲಿ? 2 ಅಲ್ವಾ? ಆ ರೀತಿ. ಸರಿನಾ? ಇದನ್ನ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಸರಿ. ಇದು ಒಂದೇ ನೆನ್ಪಿಟ್ಕೋಬೇಕು, ಮತ್ತೆ ಸಂಭವನೀಯತೆ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು. ಓಕೆ, ಇದರಲ್ಲಿ ಸುಮಾರಷ್ಟು 1 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅದನ್ನ ಈಗ ನೋಡ್ತಾ ಹೋಗೋಣ. ಸರಿನಾ? ನಿಮ್ ಬುಕ್ ಅಲ್ಲೇ ಇರುವಂತದ್ದು. ಓಕೆ, ಸರಿ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಅಭ್ಯಾಸದ್ದೇ ಹೇಳ್ತಾ ಇದ್ದೀನಿ. ಓಕೆ, ಒಂದು ಘಟನೆ ಈಗ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂತಂದ್ರೆ, ಯಾವುದೋ ಒಂದು ಘಟನೆ ನಡೀತಾ ಇದೆ ಮತ್ತೆ ಅದೇ ಘಟನೆ ನಡೀದೇ ಇರುವಂತಹ ಸಂಭವನೀಯತೆ ಎಷ್ಟಾಗಿರುತ್ತೆ? ಅದ್ರ ಮೊತ್ತ ಏನಾಗಿರುತ್ತೆ? ಅದರದ್ದು 1. ಈ ಸಂಭವನೀಯತೆ ಮತ್ತು ಈ ಅಲ್ಲದ ಘಟನೆಯ ಸಂಭವನೀಯತೆ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ. P of E ಪ್ಲಸ್ P of E ಬಾರ್ ಎಷ್ಟಾಗತ್ತೆ? 1 ಹೇಳಾಗತ್ತೆ. ಸರಿನಾ? P of E ಪ್ಲಸ್ P of E ಬಾರ್ ಈಕ್ವಲ್ ಟು 1. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೊಡ್ಬೋದು, ಈ ಫಾರ್ಮುಲಾನ ನೆನ್ಪಿಟ್ಕೊಳ್ರಿ. ಓಕೆ, ಸರಿ. ನೆಕ್ಸ್ಟ್, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್. ಸಂಭವಿಸಲು ಅಸಾಧ್ಯ, ನಡೆಯೋದೇ ಇಲ್ಲ ಅಂದ್ರೆ ಆ ಘಟನೆಯ ಸಂಭವನೀಯತೆ ಏನಾಗಿರ್ತದೆ? 0 ಆಗಿರುತ್ತೆ. ಸರಿನಾ? ಅದ್ರ ಏನಂತ ಕರೀತಾರೆ? 0. ಆ ಘಟನೆ ನಡೆಯೋದೇ ಇಲ್ಲ ಅಂತ ಅಂದ್ರೆ ಆ ಘಟನೆಯ ಸಂಭವನೀಯತೆ ಏನಾಗುತ್ತೆ? 0. ಇಂತಹ ಘಟನೆಯನ್ನು ಡ್ಯಾಶ್ ಎನ್ನುವರು. ಇಂತಹ ಘಟನೆಯನ್ನ ಏನಂತ ಕರೀತಾರೆ? ಅಸಂಭವ ಘಟನೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಅಸಂಭವ ಘಟನೆ ಅಂತ ಹೇಳಿ ಕರೀತಾರೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆ. ನಡಿಲೇಬೇಕು ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಮಳೆ ಮೋಡ ಆಗಿದೆ, ಮಳೆ ಬಂದೇ ಬರುತ್ತೆ ಅಂತ ಹೇಳಿ ಇರುವಂತದ್ದು, ಹಾಗೆ ಆಗತ್ತೆ ಅನ್ನುವಂಥದ್ದು. ಆ ಘಟನೆಯ ಸಂಭವನೀಯತೆ ಎಷ್ಟು? 1 ಅಂತ ಹೇಳಿ. ಇಂತಹ ಘಟನೆಯನ್ನು ಡ್ಯಾಶ್ ಎನ್ನುವರು. ಈ ಘಟನೆಗೆ ಏನಂತ ಕರೀತಾರೆ? ಖಚಿತ ಘಟನೆ ಅಂತ ಕರೀತಾರೆ, ಅಥವಾ ಮತ್ತೊಂದು ಹೆಸರು ಯಾವುದು? ನಿಶ್ಚಿತ ಘಟನೆ ಅಂತ ಹೇಳಿ ಕರೀತಾರೆ. ಓಕೆನಾ? 2 ಹೆಸರಲ್ಲಿ ಕರೀತಾರೆ. ನೆಕ್ಸ್ಟ್, ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಏನಾಗತ್ತೆ? 1. ಇದೆಲ್ಲ ನೆನ್ಪಿಟ್ಕೋಬೇಕು, ಇದೆಲ್ಲ 1 ಮಾರ್ಕ್ಸ್ ಕೇಳುವಂತಹ ಕ್ವಶನ್. ಓಕೆನಾ? ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ ಗಿಂತ ದೊಡ್ಡದು. ಇಲ್ಲಿ ನೋಡ್ರಿ, ನಮಗೆ ಅಸಂಭವ ಘಟನೆಯ ಸಂಭವನೀಯತೆ ಏನ್ ಬಂದಿತ್ತು? 0 ಅಂತ ಹೇಳಿ ಬಂದಿತ್ತು. ಅದೇ ಖಚಿತ ಘಟನೆಯ ಸಂಭವನೀಯತೆ ಏನಂತ ಬಂದಿತ್ತು? 1. ಅದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಬಂದಿತ್ತಾ? ಅಸಾಧ್ಯ ಅಂದ್ರೆ ಆಗೋದೇ ಇಲ್ಲ ಅನ್ನೋದು, ಅದು 0. ಆಗತ್ತೆ ಅನ್ನೋದಕ್ಕೆ 1. ಇದು 2ರ ಮಧ್ಯೆನೆ ಬಂದ್ರೆ ಬರ್ಬೇಕು. ಅದನ್ನ ಬಿಟ್ಟೆ ಮತ್ತೆ 2, 3 ಅದು ಯಾವ್ದು ಬರೋದಿಲ್ಲ. ಓಕೆನಾ? ಒಂದು ಘಟನೆಯ ಸಂಭವ ಡ್ಯಾಶ್ ಗಿಂತ ದೊಡ್ಡದು. ಯಾವ್ದ್ರಗಿಂತ ದೊಡ್ಡದಿರುತ್ತೆ? 0ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಶ್ ಗಿಂತ ಚಿಕ್ಕದು. ಯಾವ್ದಕ್ಕಿಂತ ಚಿಕ್ಕದಿರುತ್ತೆ ಅಂತ ಹೇಳಿದೆ? 1ಕ್ಕಿಂತ ಚಿಕ್ಕದು ಅಂತ ಹೇಳಿದೆ. ಸರಿನಾ? ಇದಿಷ್ಟು
ಬಿಟ್ಟ ಸ್ಥಳಗಳು ನಿಮಗೆ ಗೊತ್ತಿರಬೇಕು. ಸರಿ, ಇದು ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸಿಗೋಸ್ಕರ ಕೇಳುವಂತಹ ಕ್ವಶನ್ ಆಗಿರುತ್ತೆ. ಓಕೆನಾ, ನಾನು ಹೇಳಿದೆ ಅಲ್ವಾ, ಫಸ್ಟ್ ಲೆಕ್ಕದಲ್ಲೇ ಹೇಳಿದೀನಿ ನೋಡ್ರಿ, ಏನಂತ ಹೇಳಿ, ಪಿ ಆಫ್ ಇ ಈಕ್ವಲ್ ಟು 0.0 ಆದಾಗ ಪಿ ಆಫ್ ಇ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಹೇಳಿ. ಅಂದ್ರೆ ಇದ್ರಲ್ಲಿ ಫಾರ್ಮುಲಾ ಯಾವ್ದು ಅಪ್ಲೈ ಆಗುತ್ತೆ ಹೇಳ್ರಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ವಿಚ್ ಇಸ್ ಈಕ್ವಲ್ ಟು 1. ಇದರಲ್ಲಿ ಫಾರ್ಮುಲಾ ಅಪ್ಲೈ ಆಗುತ್ತೆ. ಆಮೇಲೆ ಪಿ ಆಫ್ ಇ ಬಾರ್ ನ ಕಂಡುಹಿಡಿಬೇಕು. ಓಕೆನಾ, ಸರಿ ಈಗ ಇದರಲ್ಲಿ 6ನೇ ಕ್ವಶನ್ ಒಂದ್ಸಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಯಾವುದೋ ಒಂದು ಚೀಲದಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿಗಳಿದಾವೆ. ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರತೆಗೆಯುತ್ತಾಳೆ. ಚೀಲದೊಳಗೆ ನೋಡ್ದೇನೆ ಏನ್ ಮಾಡ್ತಾಳೆ, ಒಂದು ಕ್ಯಾಂಡಿ ಹೊರತೆಗಿತಾಳೆ. ಅವಳು ಹೊರತೆಗೆಯುವ ಕ್ಯಾಂಡಿಯು ಅವಳಿಗೆ ಹೊರತೆಗೆಯುವಂತ ಕ್ಯಾಂಡಿ ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ. ನೋಡ್ರಿ, ಈಗ ಬ್ಯಾಗ್ ಅಲ್ಲಿ ಚೀಲದಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿ ಇದೆ ಅಂತ ಅಂದ್ಮೇಲೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಹೊರಗೆ ತೆಗೆಯೋಕ್ ಸಾಧ್ಯನಾ? ಇಲ್ಲ ಅಲ್ವಾ. ಅಸಾಧ್ಯವಾದ ಸಂಭವನೀಯತೆಯನ್ನ ಏನಂತ ಕರಿತೀವಿ, ಅಸಂಭವ ಘಟನೆ ಅಂತ ಹೇಳಿ ಕರಿತೀವಿ, ಹೌದಾ. ಆದ್ರೆ ಅದರ ಸಂಭವನೀಯತೆ ಎಷ್ಟಾಗಿರುತ್ತೆ, 0. ಸರಿನಾ. ಈಗ ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ, ಬ್ಯಾಗಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿ ಇದೆ ಅಂದ್ಮೇಲೆ ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವಂತ ಸಂಭವನೀಯತೆ ಎಷ್ಟಾಗಿರುತ್ತೆ ಹೇಳ್ರಿ, 1 ಅಲ್ವಾ. ಓಕೆ, ಈ ತರ ಬರುತ್ತೆ. ಓಕೆನಾ, ಅಸಾಧ್ಯವಾದ ಘಟನೆಯ ಸಂಭವನೀಯತೆ 0, ಸಾಧ್ಯ ಆಗುವಂತದ್ದು 1. ಓಕೆ, ಸರಿ, ಈಗ ಈ ಒಂದು ಕ್ವಶನ್ ಅನ್ನ ನೋಡೋಣ. ಒಂದು ದಾಳವನ್ನು ಎಸೆಯಲಾಗಿದೆ ಅಂತ ಹೇಳಿದ್ದಾರೆ, ಹೌದಾ. ಒಂದು ದಾಳವನ್ನ ಎಸೆದ್ರೆ, ದಾಳ ಅಂತಂದ್ರೆ ಲೂಡೋ ಆಡ್ತಿರಲ್ಲ, ಆ ಲೂಡೋದಲ್ಲಿ ಡೈಸ್ ಇರುತ್ತಲ್ಲ, ಆ ದಾಳವನ್ನ ಎಸೆದಾಗ ನಮ್ಗೆ ಏನೇನ್ ಸಂಭವನೀಯತೆ, ಏನೇನ್ ಬೀಳಬಹುದು ಅಂತ ಹೇಳಿ. ಏನೇನ್ ಬೀಳಬಹುದು ಹೇಳ್ರಿ ನೋಡೋಣ. 1 ಇಲ್ಲ 2, ಆಮೇಲೆ 3 ಬೀಳಬಹುದು, 4 ಇಲ್ಲ 5 ಇಲ್ಲ 6, ಇಷ್ಟು ಬೀಳ್ಬಹುದು. 7, 8 ಏನಾದ್ರು ಬೀಳತ್ತಾ? ಇಲ್ಲ ಅಲ್ವಾ. 1ರಿಂದ 6ರವರೆಗಿನ ಸಂಖ್ಯೆಗಳು ಬೀಳ್ಬಹುದು, ಸರಿನಾ. ಅದ್ರಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ, ಅದ್ರಲ್ಲಿ ಇದಿಷ್ಟರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವ್ಯಾವ್ದು ಹೇಳ್ರಿ. 1 ಅಂತೂ ಅವಿಭಾಜ್ಯನೂ ಅಲ್ಲ, ಅಭಾಜ್ಯನೂ ಅಲ್ಲ. ಸೊ ಯಾವ್ದು, 1ನೇದು 2, ಆಮೇಲೆ 3, 4 ಅವಿಭಾಜ್ಯ ಅಲ್ಲ, ಅದು ಭಾಜ್ಯ ಸಂಖ್ಯೆ. ಮತ್ತೊಂದು ಯಾವ್ದು, 5, ಸರಿನಾ. ಇದ್ರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ್ದು, 2, 3, 5. ಇದು 3. ಸರಿ, ಇದ್ರ ಸಂಭವನೀಯತೆ ಎಷ್ಟಾಗತ್ತೆ ಅಂತ ಹೇಳಿ ನೋಡೋಣ. ಸರಿ, ಇಲ್ಲಿ ನೋಡ್ಕೊಳ್ರಿ. ಈ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದನ್ನ ನೀವು ಬರ್ಕೋಬೇಕು, ಅದಾದ್ಮೇಲೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಇಲ್ಲಿ ಕೆಳಗಡೆ ಟೋಟಲ್ ನಮಗೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಬರಬೇಕು. ಟೋಟಲ್ ಎಷ್ಟು ಸಂಖ್ಯೆ ಬರುತ್ತೆ ನೋಡ್ರಿ, 6 ಅಲ್ವಾ. ಸೊ 6, 1 2 3 4 5 6, ಈ ತರ ನೋಡ್ಬೇಕು. ಕೊನೆ ಸಂಖ್ಯೆ ಯಾವ್ದು ಅಂತ ನೋಡೋದಲ್ಲ, ಟೋಟಲ್ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಬರಿಬೇಕು, ಸರಿನಾ. ಅದ್ರಲ್ಲಿ ಅವಿಭಾಜ್ಯ ಸಂಖ್ಯೆ ಎಷ್ಟು ಬರುತ್ತೆ, 1 2 3. ಅವಿಭಾಜ್ಯ ಸಂಖ್ಯೆ ಎಷ್ಟು, 3, ಸರಿನಾ. ಈ ತರ ಕೆಳಗಡೆ ಫುಲ್ ಟೋಟಲ್ ಇರೋದು ಬರಿಬೇಕು, ಮೇಲ್ಗಡೆ ಅದ್ರಲ್ಲೇ ಆರಿಸ್ಬಿಟ್ಟು ಒಂದು ಕ್ವಶನ್ ಕೇಳಿರ್ತಾರೆ, ಅದ್ರ ಪ್ರಕಾರ ಬರಿಬೇಕು. 3 ಅಲ್ವಾ, 3 1 3, 3 2 6. ಉತ್ತರ ಎಷ್ಟು, 1/2 ಅಂತ ಹೇಳಿ. ಓಕೆನಾ. ಈಗ ನೋಡ್ರಿ, ಎರಡನೇದು 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. 2 ಮತ್ತು 6ರ ನಡುವಿನ, 2 ಮತ್ತೆ 6 ನಡುವೆ ಎಷ್ಟು ಸಂಖ್ಯೆ ಬರ್ತಾ ಇದೆ ನೋಡ್ರಿ, 3 4 5. ಹಾಗಾದ್ರೆ ಇದನ್ನ ಬರೆಯೋಣ, 3 4 5. ಮತ್ತೆ 2 ಮತ್ತೆ 6ಅನ್ನ ಸೇರಿಸೋದಲ್ಲ, ಯಾಕೆ ಹೇಳ್ರಿ, 2 ಮತ್ತು 6ರ ನಡುವಿನ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ, ಅದಕ್ಕೋಸ್ಕರ. ಸರಿ, ಈಗ ಕೆಳಗಡೆ ಏನ್ ಮಾಡ್ಬೇಕು, ಟೋಟಲ್ ಆಗಿರೋದು ಬರಿಬೇಕು. ಮೇಲ್ಗಡೆ 1 2 3 ಸಂಖ್ಯೆ ಬಂದಿದೆಯಲ್ಲ, ಸೊ 3 ಅಂತ ಬರಿದೆ. 3 1 3 2 ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1/2. ಈಗ ನೋಡ್ರಿ, ಒಂದು ಬೆಸ ಸಂಖ್ಯೆ ಅಂತ ಹೇಳಿ, ಬೆಸ ಸಂಖ್ಯೆ ಯಾವ್ಯಾವ್ದಿದೆ ನೋಡ್ರಿ, 1 3 5, ಸರಿನಾ. ಎಷ್ಟು ಹೇಳ್ರಿ, 1 3 5, ಇದು ಬೆಸ ಸಂಖ್ಯೆ. ಓಕೆ, ಈಗ ಸಂಭವನೀಯತೆ ಏನಾಗುತ್ತೆ ನೋಡ್ರಿ, ಕೆಳಗಡೆ ಟೋಟಲ್ ಆಗಿರೋದು ಬರಿಬೇಕು, ಮೇಲ್ಗಡೆ ಎಷ್ಟು ಸಂಖ್ಯೆ, 1 2 3, ಟೋಟಲ್ 3 ಬೆಸ ಸಂಖ್ಯೆಗಳಿದಾವೆ. ಸೊ ಇಲ್ಲಿ ಎಷ್ಟು ಬರುತ್ತೆ, 3 3 1 3, 3 2 6 ಈಕ್ವಲ್ ಟು 1/2 ಅಂತ ಹೇಳಿ ಬರುತ್ತೆ. ಓಕೆನಾ. ಸರಿ, ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಸಾಲ್ವ್ ಮಾಡೋಣ ಬರ್ರಿ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆನಾ. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು 4 ಹಸಿರು ಗೋಲಿಗಳು. ಓಕೆನಾ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಗೋಲಿಯು ಕೆಂಪು, ಬಿಳಿ ಮತ್ತು ಹಸಿರಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಓಕೆನಾ. ಈಗ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಆ ಫಾರ್ಮುಲಾ ಅಂತೂ ಪ್ರತಿಯೊಂದು ಇದಕ್ಕೂ ಬರೀಲೇಬೇಕು. ಓಕೆನಾ. ಎಷ್ಟು, 5 ಕೆಂಪು ಗೋಲಿಗಳಿದಾವೆ, ಮತ್ತೊಂದೇನು 8 ಬಿಳಿ ಗೋಲಿಗಳಿದಾವೆ, 4 ಹಸಿರು ಗೋಲಿಗಳಿದಾವೆ. ಟೋಟಲ್ ಎಷ್ಟು ಗೋಲಿ ಅನ್ನೋದನ್ನ ಬರಿಬೇಕು. ಓಕೆನಾ. ಇದಿಷ್ಟು ಟೋಟಲ್ ಆಗಿ ಎಷ್ಟು ಗೋಲಿಗಳಿದಾವೆ, 17 ಗೋಲಿಗಳಿದಾವೆ. ಟೋಟಲ್ ಆಗಿ ಇರುವಂತದ್ದು 17 ಗೋಲಿಗಳು. ಓಕೆನಾ. ನಮಗ್ ಬೇಕಾಗಿರುವಂತ ಸಂಭವನೀಯತೆ ಯಾವುದು, ಪಿ ಆಫ್
ಕೆಂಪು ಅಂತ ಹೇಳಿ. ಕೆಂಪು ಬೇಕಲ್ವಾ, ಪಿ ಆಫ್ ಕೆಂಪು. ಪಿ ಆಫ್ ಕೆಂಪು ಇಲ್ಲಿ ಫಾರ್ಮುಲಾ ಬರಿಬೇಕು, ಅದಾದ್ಮೇಲೆ ಇದನ್ನ ಬರ್ಕೋಬೇಕು. ಓಕೆನಾ? ಹಾ, ಇಲ್ಲಿ ಟೋಟಲ್ ಎಷ್ಟಿದೆಯೋ ಅಷ್ಟು ಬರಿಬೇಕು. ಟೋಟಲ್ ಎಷ್ಟು ಗೋಲಿಗಳಿದಾವೆ ನಮಗೆ? 17. ಇಲ್ಲಿ ಮೇಲ್ಗಡೆ ಕೆಂಪು ಗೋಲಿಗಳು ಎಷ್ಟಿದಾವೆ ಅದಷ್ಟೇ ಬರಿಬೇಕು. ಕೆಂಪು ಗೋಲಿಗಳು ಎಷ್ಟಿದಾವೆ ನೋಡ್ರಿ, 5 ಕೆಂಪು. ಸೊ 5 ಅಂತ ಹೇಳಿ ಬರಿಬೇಕು. ಓಕೆ, 5/17 ಪಿ ಆಫ್ ಕೆಂಪಿನ ಸಂಭವನೀಯತೆ. ನೆಕ್ಸ್ಟ್ ಎರಡನೇದು ಯಾವುದು? ಪಿ ಆಫ್ ಬಿಳಿ ಅಂತ ಹೇಳಿ. ಬಿಳಿ ಬಣ್ಣದ ಸಂಭವನೀಯತೆ ಎಷ್ಟು? ಕೆಳಗಡೆ ಟೋಟಲ್ ಎಷ್ಟಿದೆ ಅದನ್ನ ಬರಿಬೇಕು. ಇನ್ನು ಬಿಳಿ ಎಷ್ಟಿದೆ ನೋಡ್ರಿ, 8 ಬಿಳಿ ಗೋಲಿಗಳು. ಓಕೆನಾ? 8/17 ಬರುತ್ತೆ. ಇದೆಲ್ಲ ಫಾರ್ಮುಲಾ ಬರೆದು ಆಮೇಲೆ ಕೆಳಗಡೆ ಬರಿಬೇಕಾ, ಇಲ್ಲಾಂದ್ರೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಮೂರನೇದು ಪಿ ಆಫ್ ಹಸಿರಲ್ಲದ ಗೋಲಿ. ಹಸಿರಲ್ಲದ ಗೋಲಿ ಯಾವುದು? ಇದು ಹಸಿರು. ಹಸಿರನ್ನ ಬಿಟ್ಟು ಉಳಿದಿರುವಂತದ್ದು. ಸರಿನಾ? ಎಷ್ಟಾಯ್ತು? ಟೋಟಲ್ 17. ಇಲ್ಲಿ 5 + 8 ಮಾಡ್ಬೇಕು. ಸರಿನಾ? ಎಷ್ಟು ಗೋಲಿಗಳಿದಾವೆ? 13. 5 + 8 13. 5 5 10 3 13. ಓಕೆನಾ? 13 ಗೋಲಿಗಳು ಇದಾವೆ. ಓಕೆ, ಈ ತರ ಮಾಡಿದ್ರೆ ಆಯ್ತು. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.